ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲದಕ್ಕಿಂತ ಮುಂಚೆ ನನ್ನ ಡೆಲಿವರಿ ವ್ಲಾಗ್ನ ನಾನು ಏನು ಅಪ್ಲೋಡ್ ಮಾಡಿದೆ ಅದಕ್ಕೆ ತುಂಬಾ ಪ್ರೀತಿ ಸಿಕ್ತು. ತುಂಬ ಜನ ಅದನ್ನು ಇಷ್ಟಪಟ್ಟು ಕಾಮೆಂಟ್ಸ್ ಎಲ್ಲ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ತುಂಬ ಜನ ನೀವು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ. ನಿಮ್ಮ ವ್ಲಾಗ್ಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬೇಗ ಬೇಗ ಅಪ್ಲೋಡ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ರಿ. ನಾನು ಇಷ್ಟು ದಿನ ಊರಲ್ಲಿ ಇದ್ದಿದ್ದರಿಂದ ಅಲ್ಲಿ ನನಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು. ಸೊ ಹಾಗಾಗಿ ನಾನು ವ್ಲಾಗ್ಸ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಹಾಗಾಗಿ ನನಗೆ ವೀಡಿಯೋಸ್ನ ಅಷ್ಟು ಮಾಡೋಕೆ ಆಗ್ತಿರ್ಲಿಲ್ಲ ಮತ್ತು ಅಪ್ಲೋಡ್ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಲ್ಲ, ಖಂಡಿತವಾಗ್ಲೂ ಆಗ್ತೀನಿ. ಇನ್ನು ಮಗುಗೆ 5 ತಿಂಗಳಾಯ್ತಲ್ವಾ, ಸೊ ನಾವು ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗೋಣ ಅಂತ ಬಂದ್ವಿ. ಅಷ್ಟರಲ್ಲೇ ನಮ್ಮದು ಮನೆ ಶಿಫ್ಟಿಂಗ್ ಕೂಡ ಕೆಲಸ ಇತ್ತು. ಸೊ ಹಾಗಾಗಿ ಎರಡು ಒಂದೇ ಸಲ ಆಗ್ಬಿಡುತ್ತೆ ಅಂತ ಹೇಳಿ ಹಿಂದಿನ ದಿನ ಅಂದರೆ ಇವತ್ತು ಮನೆ ಶಿಫ್ಟಿಂಗ್ ಇದೆ ಅಂದರೆ ಅದ್ರ ಹಿಂದಿನ ದಿನ ರಾತ್ರಿ ನಾವು ಬೆಂಗಳೂರಿಗೆ ಬಂದ್ವಿ. ನಿದ್ದೆ ಇನ್ನು ಬೇಕು ಅನಿಸ್ತೈತೆ. ಬಂಗಾಡು 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 ನೀನು ಫಿಶ್ ಫಿಶ್ ಇದು ಫಿಶ್ ಫಿಶ್ ಇವರು ಫಿಶ್ ಅಂತೆ ಕಂದ. ಅಯ್ಯೋ ಅಯ್ಯೋ ಏನದು? ಏನ್ ಹಿಡಿತಿದ್ದೀರಾ ನೀವು ಕಂದ? ಅದು ಹಿಂಗಿಡಿ, ಹೆಂಗ್ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಹೋಗಲ್ಲಿಗೆ ಇಡೀರಿ ಇಡೀರಿ, ಅದು ಇಡೀರಿ 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 ಇಡೀರಿ. ಕಮೋನ್ ಕಮೋನ್ ಕಮೋನ್. ಏನದು ಹಂಗೆ ಈಚ್ಕೊಳ್ಳೋದಾ? ಹೋಗಿ ಹೋಗಿ ಹೋಗಿ. ಬೆಕ್ಕಿನ ಮರಿಗಳೇನಾರು ಅಲ್ಲಾಡ್ಸಿದ್ರೆ ಹೋಯ್ತವಲ್ಲ ಹಂಗೆ. ಬೆಕ್ಕು ಮರಿ ಇದು, ಬೆಕ್ಕು ಮರಿ ಇದು, ಗುಂಡು 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 ಮರಿ ಇದು, ಗುಂಡು ಗುಂಡು ಮರಿ. ಗುಡು ಹೋಗು. ನೋಡಿ, ನನ್ನ ಮಗ ಈಗ ಕಾಫಿ ಮಾಡಿಕೊಂಡು 5 ತಿಂಗಳಿಗೆ ಕಾಫಿ ಮಾಡೋದು ಕಲ್ತಿದ್ದಾನೆ. ಇದು ಯಾವುದು ಅಂತ ಐಡೆಂಟಿಫೈ ಮಾಡ್ತಾನೆ. ನೋಡಿ ಈಗ ಹೇಳ್ತಾನೆ ಅದು ಯಾವುದು ಅಂತ. ಗುಂಡು ಯಾವ್ದು ಮಗನೇ ಅದು? ಗುಂಡು ಯಾವ್ದು ಮಗನೇ ಅದು? ಇವನು ಕೂತಿರೋ ಸ್ಟೈಲ್ ನೋಡು. ನೋಡಿ ಕಣ್ಣೋಡಿ ಇನ್ನೂ ನಿದ್ದೆ ಆಗಿಲ್ಲ. ವಿದ್ಯಾವಂತ ಬಂದು ಹೆಣ್ಣು ಬೇಕಾಗಿದೆ. ದಯವಿಟ್ಟು ನಿಮ್ಮ ಕಡೆ ಯಾವ್ದಾರು ಒಂದು ಹೆಣ್ಣಿದ್ರೆ ಹೇಳಿ. ಒಳ್ಳೆ ಕೈ ತುಂಬ ಸಂಬಳ ತಗೋತಾನೆ. ಗುಡ್ ಗುಡ್. ಗುಂಡಿ ನೀನು ತಿರ್ಗಲ್ವ ಗುಂಡು? ಗುಂಡು ನೀನು ನನ್ನ ಮಗ. ನೋಡು 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 ನೋಡು, ಸರ್ಕಸ್ ನೋಡು, ಸರ್ಕಸ್ ಸರ್ಕಸ್. ಐ ಗುಂಡೋ, ಐ ಗುಂಡೋ ಗುಂಡೋ ಮಗನೇ, ಬಾಯಿಗೆ ಹಾಕಬಾರ್ದು, ಬಾಯಿಗೆ ಹಾಕಬಾರ್ದು ಮಗನೇ ಪಾಪ. ಇನ್ನು ಬೆಳಗ್ಗೆ ಎದ್ದು ಎಲ್ರಿಗೂ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹಾಗೆ ಮಲ್ಕೊಂಡು ಈ ಥರ ಮಗುನ ಆಟಾಡಿಸ್ಕೊಂಡು ಟೈಮ್ ಪಾಸ್ ಕೂಡ ಮಾಡ್ಕೊಂಡಾಯ್ತು. ಇನ್ನು ನಾಳೆಯಿಂದ ಬರ್ತೀವಿ, ನಾವು ಈ ಮನೆಯಲ್ಲಿ ಇರ್ತೀವಿ. ಏನಾದರೂ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತೀವಿ ಅಂದರೂ ಕೂಡ ನಮ್ಗೆ ಯಾವುದೇ ರೀತಿ ಪರ್ಮಿಷನ್ಸ್ ಇರಲ್ಲ ಮತ್ತು ಯಾವುದೇ ರೀತಿ ರೈಟ್ಸ್ ಕೂಡ ಇರೋದಿಲ್ಲ ಮನೆ ಮೇಲೆ. ಹಾಗಾಗಿ ಸ್ವಲ್ಪ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಂಡು ಒಂದು 9 ಗಂಟೆವರೆಗೂ ಇದೇ ಥರ ಮಗುನ ಆಟಾಡಿಸ್ಕೊಂಡೇ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಇನ್ನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ನಾವು ಶಿಫ್ಟಿಂಗಿಗೆ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ವಿ. ಅವರು 11 ಗಂಟೆಗೆ ಬರ್ತೀವಿ ಅಂತ ಹೇಳಿದರು. ಸೊ ಅಷ್ಟರಲ್ಲಿ ಸ್ವಲ್ಪ ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಹುಷಾರಾಗಿ. ಯಾಕಂದರೆ ಎಲ್ಲದನ್ನು ನಾನು ಊರಿಗೆ ಹೋಗೋಕ್ಕೆ ಮುಂಚೆ ಆರ್ಗನೈಸ್ ಮಾಡೇ ಇಟ್ಟಿದ್ದೆ. ನೀವೇ ನೋಡ್ತಾ ಇರ್ಬೋದು, ಎಲ್ಲ ಫೋಲ್ಡಿಂಗ್ಸ್ ಹಾಗೇ ಇತ್ತು. ಸೊ ಮತ್ತೆ ಯಾಕದನ್ನೆಲ್ಲ ಓಪನ್ ಮಾಡಿ ಮತ್ತೆ ಫೋಲ್ಡ್ ಮಾಡೋದು ಡಬಲ್ ಕೆಲಸ ಆಗುತ್ತೆ. ಅದೇ ಥರನೇ ನಾನು ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಈ ಥರ ಬ್ಯಾಗ್ಗಳನ್ನ ನಾನು ಮೀಶೋಯಿಂದ ಆರ್ಡರ್ ಮಾಡಿ ತರಿಸಿದ್ದೆ. ಈ ಬ್ಯಾಗ್ಗಳು ನಮಗೆ ಶಿಫ್ಟಿಂಗ್ ಟೈಮಲ್ಲಿ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು. ಬಟ್ಟೆಗಳು ಎಷ್ಟು ನೀಟಾಗಿ ನಾವು ಫೋಲ್ಡ್ ಮಾಡಿ ಅದರಲ್ಲಿ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ವಿ. ಅದನ್ನು ತೊಗೊಂಬಂದು ಹೊಸ ಮನೆಯಲ್ಲಿ ಆರ್ಗನೈಸ್ ಮಾಡೋಕ್ಕೂ ಕೂಡ ಸಖತ್ ಹೆಲ್ಪ್ ಆಯಿತು. ನಿಮ್ಗೇನಾದರೂ ಈ ಬ್ಯಾಗ್ಗಳ ಲಿಂಕ್ ಬೇಕಂತಂದರೆ ನನಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ.
ಇನ್ನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ನ ನಾವು ಬುಕ್ ಮಾಡಿದ್ವಿ, ಯಾಕಂದರೆ ಎಲ್ಲದನ್ನು ಖಂಡಿತವಾಗ್ಲೂ ನಾವೇ ಶಿಫ್ಟ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ಬುಕ್ ಮಾಡಿದ್ವಿ. ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಮತ್ತು ನೀಟಾಗಿ ಕೂಡ ಬಟ್ಟೆಗಳನ್ನ ತೊಗೊಂಡು ಹೋಗ್ಬೋದು ಅಂತ ಹೇಳಿ ನಾನು ಈ ಥರ ಪ್ಲ್ಯಾನ್ ಮಾಡಿ ಬಟ್ಟೆಗಳನ್ನೆಲ್ಲ ಏನೇನಿತ್ತು ವಾರ್ಡ್ರೋಬಲ್ಲಿ ಎಲ್ಲದನ್ನು ಫಸ್ಟೇ ನಾವೇ ಪ್ಯಾಕ್ ಮಾಡಿ ಇಟ್ಬಿಟ್ವಿ. ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಯಿತು ಇದರಿಂದ. ಮತ್ತು ಅವ್ರು ತೊಗೊಂಬಂದ್ರೂ ಬಾಕ್ಸಸ್ನ ತೊಗೊಬರ್ತಾರೆ, ಅದರಲ್ಲಿ ಎಲ್ಲದನ್ನು ಡಂಪ್ ಮಾಡ್ತಾರೆ. ಮತ್ತು ಹೊಸ ಮನೆಗೆ ಹೋದಾಗ ಬೇಕು ಅಂದರೆ ಆ ಬಾಕ್ಸಸ್ನ ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ ಕೆಳಗಡೆನೇ ಸುರಿದ್ಬಿಟ್ಟು ಹೋಗ್ತಾರೆ. ಅದರಿಂದ ಇನ್ನೂ ಬಟ್ಟೆಗಳೆಲ್ಲ ಗಲೀಜಾಗ್ಬಿಡುತ್ತೆ, ತೊಳ್ದು ಫೋಲ್ಡ್ ಮಾಡಿ ಇಟ್ಟಿರೋಂಥ ಬಟ್ಟೆಗಳೆಲ್ಲ ಗಲೀಜಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ ಇದನ್ನಾದರೂ ನಾನು ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನೇ ಪ್ಲಾನ್ ಮಾಡಿ ಮಾಡ್ಕೊಂಡೆ. ಏನು ಸಮಾಚಾರ? ನನ್ನ ಬ್ಲಾಗ್ಸ್ ನೋಡ್ತೀರಾ? ಹೆಂಗೆ ನೋಡ್ತೀರಾ? ಟೈಮ್ ಪಾಸ್ ಆಗುತ್ತಾ? ಎಂಟರ್ಟೈನ್ಮೆಂಟ್ ಆಗಿದೆಯಾ? 2 2 6 3 3 ಮತ್ತೆ ಯಾಕೆ 6 ಆಯ್ತು? 2 2 ಇವತ್ತಿನ ತಿಂಡಿ ದಾನಿಗಳು. ಅದು ತುಂಬಿ ಇದಕ್ಕೆ ಸಿಗ್ಲಿಲ್ಲ, ಪ್ಲೇಟ್ ಸಿಗ್ಲಿಲ್ಲ, ಅದಕ್ಕೆ ಆರ್ಟ್ ಬಾಕ್ಸ್ ಹೊಟ್ಟೆ ಹಸಿತೆ ಹುಡುಗಿ ನಡೀತದ. ಆಂಟೀಸ್ ಇವ್ ನೋಡಿ ಇವಾಗ್ಲೆಲ್ಲ ಏನಾಗ್ತಾನೆ ಅತ್ತೆ ಮಗಳಿಗೆ. ಮಗ್ನೆ ಬೇಡ ಮಗ್ನೆ, ಚಿಕ್ಕವನು ಕಣೋ ನೀನಿನ್ನ. ಹಿಂಗ್ ಇಟ್ಕೊಂಡ್ರೆ ನೀನ್ ಹೇಳ್ತೀಯಲ್ಲ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ನನ್ನ ಅಂತ ನನಗೆ ಫೀಲ್ ಆಗುತ್ತೆ. ಸೊ ನೀನು ಹಿಂಗೆ ರಫ್ ಆಗಿ ಇಟ್ಕೋಬಾರ್ದು, ಸಾಫ್ಟ್ ಆಗಿ ಇವ್ ನೋಡಿ ಸಿಲಿ ಅತ್ತೆ ಮಗ್ಳನ್ ಬಿಡ್ತಾ ಇಲ್ಲ. ಅತ್ತೆ ಮಗ್ಳು ನಾಚಿಕತ್ತವಳೆ. ಅಲ್ಲ ಅವಳಿಗೆ ಮಗು ಅವಳು ಪ್ರೆಗ್ನೆಂಟ್ ಆದಾಗ್ಲಿಂದ ಸ್ವಲ್ಪ ಅಷ್ಟೇ ಆರೈಕೆ ಮಾಡ್ತಿದ್ಯಾ? ಒಂದ್ ಹೆಣ್ಣಿನ ಕಷ್ಟಕ್ಕೆ ಇನ್ನೊಂದ್ ಹೆಣ್ಣು ಆಗ್ಬೇಕಲ್ಲ. ಡೈಲಾಗು ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಕೇಳಿದ್ವಿ ನಾವು. ಇನ್ನೊಂದ್ ಹೆಣ್ಣಿನ ಕಷ್ಟಕ್ಕೆ ಇನ್ನೊಂದ್ ಹೆಣ್ಣು ಆಗ್ಬೇಕಲ್ವಾ? ಹೆಣ್ಣಿಗೆ ಎಣ್ಣೆ ಶತ್ರು ತಾನೆ. ನಿಜ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಟೀ ಮಾಡ್ತಾ ಇದ್ದಾರೆ. ಅವ್ಳು ಟೀ ಕುಡಿಯಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಮೆಸ್ಸಿ. ಇನ್ನು ತಿಂಡಿನೆಲ್ಲ ನಾವು ಮನೆಯಲ್ಲಿ ಏನು ಮಾಡೋದಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಮತ್ತೆ ಪಾತ್ರೆ ಬಿಡುತ್ತೆ, ಮತ್ತೆ ಅದನ್ನೆಲ್ಲ ತೊಳ್ಕೊಂಡು ಕೂತ್ಕೊಬೇಕಲ್ವಾ. ಸೊ ಹಾಗಾಗಿ ಇಲ್ಲೇನು ತಿಂಡಿ ಮಾಡಲಿಲ್ಲ. ನಮ್ಮ ಅದಕ್ಕೇನೆ ಅವ್ರ ಮನೆಯಿಂದನೇ ಮಾಡಿಕೊಂಡು ಅವರೇ ತೊಗೊಂಡು ಬಂದಿದ್ರು. ಇಲ್ಲಿ ತಿಂಡಿನೆಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಮಾಡ್ಕೊಂಡು ಕುಡಿಯೋ ಅಷ್ಟರಲ್ಲೇ ಅವರು ಕೂಡ ಬಂದರು. ಎಲ್ಲದನ್ನೂ ಪ್ಯಾಕ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಮನೆಲ್ಲ ಫುಲ್ಲು ಮೆಸ್ಸಿ. ಆಗಲೇ ಮನೆಯಿಂದ ನಾನು ಹೋಗಿ ಒಂದು ಆಲ್ಮೋಸ್ಟ್ 5 ತಿಂಗಳಾಗೋಗ್ಬಿಟ್ಟಿತ್ತು. ಮನೆಯೆಲ್ಲ ಕಂಪ್ಲೀಟು ಧೂಳು ಅಂದರೆ ಧೂಳು. ಫ್ರಿಡ್ಜಲ್ಲಿರೋ ಐಟಮ್ಸ್ ಎಲ್ಲ ಅಲ್ಲೇ ಹಾಳಾಗಿದೆ. ಹೊರಗಡೆ ಇರೋ ಐಟಮ್ಸ್ ಮೇಲೆಲ್ಲ ಕಂಪ್ಲೀಟಾಗಿ ಧೂಳು ಕೂತ್ಕೊಂಡ್ಬಿಟ್ಟಿದೆ. ಯಾರು ಅಂದರೆ ಬ್ಯಾಚುಲರ್ ಮನೇನ ಹೆಂಗೆ ಇಟ್ಕೊತಾರೆ ಹಂಗೆ ಇಟ್ಕೊಂಡಿದ್ರು. ತುಂಬ ಗಲೀಜಾಗಿ ಇಟ್ಕೊಂಡಿದ್ರು. ಒಂದೇ ಐಟಮ್ನ ಪ್ಯಾಕ್ ಮಾಡ್ತಾ ಸಣ್ಣ ಧೂಳು ಮನೆ ತುಂಬ ಹರಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ತುಂಬ ಧೂಳಿತ್ತಲ್ವಾ. ಸೊ ಹಾಗಾಗಿ ನಮ್ಮ ಮಗುಗೇನಾದ್ರು ಇನ್ಫೆಕ್ಷನ್ ಇದೆಲ್ಲ ಆಗ್ಬಿಡುತ್ತೆ, ಸಣ್ಣ ಧೂಳೆಲ್ಲ ಹೋದರೆ ಕೆಮ್ಮು ಶೀತ ಇಂಥದ್ದೆಲ್ಲ ಆಗ್ಬಿಡುತ್ತೆ ಅಂತ ಹೇಳಿ ಅಷ್ಟರಲ್ಲೇ ನನ್ನ ತಮ್ಮ ಮತ್ತು ಅವ್ರ ವೈಫ್ ಕೂಡ ಬಂದರು. ಸರಿ ಅಂದ್ಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಡೋಣ ಎಲ್ಲರೂ ಅಂತ ಅಂದ್ಕೊಂಡ್ವಿ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ನ ಬುಕ್ ಮಾಡಿದ್ರಿಂದ ನಮ್ಗೆ ಅಲ್ಲಿ ಏನು ಅಂತ ಮೇಜರಾಗಿ ಕೆಲಸ ಇರೋದಿಲ್ಲ, ಎಲ್ಲದನ್ನು ಅವರೇ ಮಾಡ್ತಾರೆ. ನೀವು ಮಾತ್ರ ಎಲ್ಲರೂ ಕೆಲಸ ಇಲ್ಲ ಅನ್ನೋ ಥರ ಕೂತಿದ್ದೀರಾ. ಮುಂದೆ ಬೇರೆ ಇಲ್ಲಿ ನಾವು ಚಡ್ಡಿ ಆಗ್ತಾ ಇದೀವಿ. ಇನ್ನು ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರನೇ ಅಲ್ಲಿ ಉಳ್ಕೊಂಡ್ವಿ. ಯಾಕಂದರೆ ಯಾರಿಗೂ ಅಲ್ಲಿ ಏನೂ ಅಂಥ ಕೆಲಸ ಇರಲ್ಲ, ಪ್ರತಿಯೊಂದೂ ಅವರೇ ಮಾಡ್ಕೊತಾರಲ್ವ. ನಾನು ನನ್ನ ಹಸ್ಬೆಂಡ್ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ನಾವಿಬ್ಬರು ಅಲ್ಲೇ ಉಳ್ಕೊಂಡ್ವಿ. ಅವರು ಶಿಫ್ಟ್ ಮಾಡೋರು ಏನು ಅಂತಂದರೆ ಚಿಕ್ಕ ಗಾಡಿನ ತೊಗೊಂಬಂದಿದ್ರು. ಅಂದರೆ ಜಾಸ್ತಿ ಅಂದರೆ ಫೋನಲ್ಲಿ ಮಾತಾಡುವಾಗಲೇ ಅವ್ರು ಕೇಳ್ಕೊಂಡಿದ್ರು ಏನೇನು ಐಟಮ್ ಇದೆ ಅಂತ ಹೇಳಿ. ಅಂದ್ರೂ ಕೂಡ ಅವರು ತುಂಬ ಚಿಕ್ಕ ಗಾಡಿನ ತೊಗೊಂಬಂದ್ಬಿಟ್ಟಿದ್ರು. ಸೊ ಒಂದು ಸಲಕ್ಕೆ ಇದೆಲ್ಲ ಐಟಮ್ಸ್ನ ತುಂಬೋದಕ್ಕಾಗಲ್ಲ ಅಂತ ಹೇಳಿ ಮತ್ತೆ 2 ಟ್ರಿಪ್ ಹೊಡಿತೀವಿ ಅಂತ ಹೇಳಿದ್ರು. ಸೊ ಮೊದಲು ಈ ಫ್ರಿಡ್ಜು, ವಾಷಿಂಗ್ ಮಿಷಿನ್ನು ಮತ್ತು ವಾರ್ಡ್ರೋಬು, ಕಾಟು ಏನಿತ್ತು ಇದನ್ನೆಲ್ಲ ಹಾಕ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೆಲ್ಲ ಶಿಫ್ಟ್ ಮಾಡಿದ್ರು. ಮತ್ತು ಕೆಲವೊಂದಷ್ಟು ಅಡುಗೆ ಮನೆ ಐಟಮ್ಸ್ನ ಕೂಡ ತುಂಬಿಕೊಂಡು ಫಸ್ಟ್ ಅದನ್ನೆಲ್ಲ ಶಿಫ್ಟ್ ಮಾಡಿಬಿಟ್ರು. ನೈಸ್. ಇಲ್ಲೋಗುತ್ತೆ ಕಣೆ, ಅಲ್ಲೋಗಲ್ಲ ಅಂತನಾ?
ಇವಾಗ ಅದು ಬಿಚ್ಚಬೇಕು ಅಂದರೆ ಯಾರು ಅವ್ರ ಫರ್ನಿಚರ್ ಅಂಗಡಿಯವ್ರು ಬೇರೆ ಸಿಗ್ತಾ ಇಲ್ವಲ್ಲ. ಇನ್ನು ಮನೆ ಅಂತೂ ಫುಲ್ ಅಂದರೆ ಕಂಪ್ಲೀಟು ಧೂಳಾಗ್ಬಿಟ್ಟೈತೆ. ನಾನು ಒಂದು 5-6 ತಿಂಗಳಾಯ್ತಲ್ಲ ಮನೆ ಬಿಟ್ಟೋಗಿ. ಸೊ ಎಲ್ಲ ಸ್ವಲ್ಪ ಸಂಧಿಯಲ್ಲಿ ಮತ್ತು ಪಾತ್ರೆ ಇದೆಲ್ಲ ತುಂಬ ಧೂಳಾಗ್ಬಿಟ್ಟೈತೆ. ಅದಕ್ಕೆ ಮಗುಗೆ ಇಲ್ಲಿ ಸೀನ್ ಬರ್ತಾಯಿತ್ತು ಅಂದ್ಬಿಟ್ಟು ಅವರೆಲ್ಲರೂ ಇಲ್ಲಿ ನನ್ನ ತಮ್ಮ ಮನೆ ಹತ್ರ ಹೋಗಿದ್ದಾರೆ. ಅಲ್ಲಿದ್ದಾರೆ, ಮಗುನ ಕರ್ಕೊಂಡು ಹೋಗ್ಬಿಟ್ರು. ನಮ್ಮ ಅಮ್ಮ, ನಮ್ಮ ಅತ್ತಿಗೆ, ನನ್ನ ಫ್ರೆಂಡು, ನನ್ನ ತಮ್ಮ, ಅವ್ರ ವೈಫ್ ಎಲ್ಲದೂ ಅಲ್ಲಿಗೆ ಕರ್ಕೊಂಡೋದ್ರು. ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇದ್ದು ಇವಾಗೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸು ಪ್ಯಾಕ್ ಆಯಿತು. ಈ ಒಂದು ಸೋಫಾ ಒಂದು ತಲೆನೋವಾಗ್ಬಿಟ್ಟಿದೆ. ಅಂದರೆ ಡೋರಿಂದ ಆಚೆ ಹೋಗುತ್ತೆ, ಅಲ್ಲಿಂದ ಮೆಟ್ಲ ಹತ್ರ ತಿರುಗಿಸ್ಕೊಳ್ಳೋಕ್ಕೆ ಅದು ಪ್ರಾಬ್ಲಮ್ ಆಗ್ತಾಯಿದೆ. ಇವಾಗ ಅದಕ್ಕೆ ಹೊರಗಡೆ ತೊಗೊಂಡೋಗಿ ಮತ್ತೆ ಒಳಗಡೆ ತೊಗೊಂಬಂದರು. ಅಲ್ಲಿ ಟರ್ನ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲದನ್ನು ಕಂಪ್ಲೀಟಾಗಿ ಬಿಚ್ಚಿ ಮತ್ತೆ ತೊಗೊಂಡೋಗ್ಬೇಕು. ಶಪ್ಪ, ಮನೆ ಶಿಫ್ಟಿಂಗ್ ಕೆಲಸ ಇದೆಯಲ್ಲ, ವರ್ಸ್ಟ್ ಥಿಂಗ್ ಅಂದರೆ ವರ್ಸ್ಟ್ ಥಿಂಗ್. ಅಂದರೆ ನಾವು ಫಸ್ಟು ಬೆಂಗಳೂರಿಗೆ ಬಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಿದಾಗ ನಾವು ಮಾಡಿದ ಮನೆಯಲ್ಲಿ ಏನೂ ಫರ್ನಿಚರ್ಸ್ ಇರಲಿಲ್ಲ. ಸೊ ಹಂಗಾಗಿ ಒಂದು ಬೆಡ್ಡು ಕಾಟ್ ಅಂತ ಸ್ಟಾರ್ಟ್ ಆಯಿತು. ಅಲ್ಲಿಂದ ಈ ಮನೆಗೆ ಬಂದಮೇಲೆ ತುಂಬ ಐಟಮ್ಸ್ ಆಗೋಯಿತು. ಹಂಗೇನಲ್ವ, ಸ್ಟಾರ್ಟಿಂಗ್ ಮನೆ ಮಾಡುವಾಗ ಇದು ಬೇಕು ಅದು ಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಶಿಫ್ಟಿಂಗ್ ಟೈಮಲ್ಲಿ ಇದೆಯಲ್ಲ ಯಪ್ಪ, ಶಿಫ್ಟ್ ಮಾಡೋದು ಒಂಥರ ತಲೆ ಹಿಂಸೆ. ಆದರೆ ಅಲ್ಲಿ ಹೋಗಿ ಅದನ್ನೆಲ್ಲ ಆರ್ಗನೈಸ್ ಮಾಡೋದು ಇನ್ನೊಂಥರ ಹಿಂಸೆ. ಮನೆಗೇನು ಇಲ್ಲದೆ ಇದ್ದಾಗ ಐಟಮ್ಸ್ ಅದು ಬೇಕು ಇದು ಬೇಕು ಅಂತ ತುಂಬ ಆಸೆ ಆಗುತ್ತೆ, ತೊಗೊಬಿಡ್ತೀವಿ. ಈ ಮನೆ ಶಿಫ್ಟ್ ಮಾಡೋ ಟೈಮಲ್ಲಂತೂ ಈ ಥರ ಸಖತ್ತು ತಲೆನೋವಾಗ್ಬಿಡುತ್ತೆ. ಇದನ್ನೆಲ್ಲ ನಾವೇನಾದರೂ ಶಿಫ್ಟ್ ಮಾಡ್ಕೊತೀವಿ ಅಂತ ಏನಾದರೂ ಡಿಸೈಡ್ ಮಾಡಿದ್ದಿದ್ರೆ ನಿಜವಾಗ್ಲೂ ನಮ್ಮ ಹತ್ರ ಆಗ್ತಿರ್ಲಿಲ್ಲ. ಇದೆ ಇಷ್ಟೊಂದು ಐಟಮ್ಸ್ನ ನಿಜವಾಗ್ಲೂ ಎತ್ತಕ್ಕಾಗಲ್ಲ, ಅಷ್ಟು ವೆಯ್ಟು ಎತ್ತಕ್ಕಾಗಲ್ಲ. ಮತ್ತು ಈ ಮೆಟ್ಲ ಹತ್ರ ಎಲ್ಲ ಯಾವ ಥರ ತೊಗೊಂಡೋಗ್ಬೇಕು ಅನ್ನೋ ಟ್ರಿಕ್ಸ್ ಎಲ್ಲ ಅವ್ರಿಗೇ ಗೊತ್ತಿರುತ್ತೆ. ಸಣ್ಣ ಪುಟ್ಟ ಕೆಲಸ ಮಾಡಿದ್ರೇ ನಮಗೆ ಮೈ ನೋವು, ತುಂಬ ರೆಸ್ಟ್ ಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾಯಿರ್ತೀವಿ. ದಿನ ಇದೇ ಕೆಲಸ ಮಾಡೋರಿಗೆ ಪಾಪ ಎಷ್ಟು ಬಾಡಿ ಪೇಯ್ನ್ ಆಗುತ್ತೆ ಅವ್ರಿಗೆ. ಅಂದರೆ ಒಂಥರ ಅವರು ಅವ್ರ ಲೈಫ್ನ ಚಾಲೆಂಜಿಂಗಾಗಿ ತೊಗೊಂಡು ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾಯಿರ್ತಾರೆ. ಮಿಸ್ಸಾಗಿ ಏನಾದ್ರು ಒಂದು ಫರ್ನಿಚರ್ ಎತ್ತುವಾಗ ಮೂವ್ ಮಾಡುವಾಗ ಏನಾದ್ರು ತಲೆ ಮೇಲೆ ಬಿದ್ದರೆ, ಕಾಲು ಮೇಲೆ ಬಿದ್ದರೆ, ಕೈ ಮೇಲೆ ಬಿದ್ದರೆ ಅವ್ರ ಲೈಫೇ ಹಾಳಾಗುತ್ತೆ. ಅಷ್ಟು ರಿಸ್ಕ್ ತೊಗೊಂಡು ಈ ಕೆಲಸನೆಲ್ಲ ಯಾರು ಮಾಡ್ತಾರೆ? ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ನಾವು ಅಷ್ಟು ಹಾರ್ಡ್ ವರ್ಕಿಂಗ್ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ನಿಮ್ಮಷ್ಟು. ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲದಕ್ಕೂ ಅಂದರೆ ಇವಾಗ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಇವರೆಲ್ಲ ಅವೈಲೇಬಲ್ ಇದ್ದಾರೆ. ನಾವು ಆರಾಮಾಗಿ ಎಲ್ಲ ಕೆಲಸ ಅವ್ರು ಮಾಡ್ಕೊತಾರೆ. ಅಂದರೆ ಎಲ್ಲದನ್ನು ಅವರೇ ತುಂಬ್ಕೊಂಡು ಶಿಫ್ಟ್ ಮಾಡಿಬಿಡ್ತಾರೆ. ಮುಂಚೆ ಎಲ್ಲ ಇದೆಲ್ಲ ಅವೈಲೇಬಲ್ ಇಲ್ಲದೆ ಇದ್ದಾಗ ಹೆಂಗೆ ಶಿಫ್ಟ್ ಮಾಡ್ತಾಯಿದ್ರು ಮನೇನ ಅಂತ ನಾನು ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಬಾಡಿಗೆ ಮನೇಲಿದ್ದರೆ ಜಾಸ್ತಿ ಸಾಮಾನಂತೂ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಜಾಸ್ತಿ ವಸ್ತುಗಳನ್ನ ತೊಗೊಳ್ಳೋದು, ಈ ಥರ ಶಿಫ್ಟಿಂಗ್ ಟೈಮಲ್ಲಿ ಹಿಂಸೆ ಆಗೋದಕ್ಕಿಂತ ಹೆಚ್ಚಾಗಿ ನಾವು ಇನ್ವೆಸ್ಟ್ ಮಾಡಿ ತೊಗೊಂಡಿರೋಂಥ ಪ್ರಾಡಕ್ಟೇ ಹಾಳಾಗ್ಬಿಡ್ತವೆ. ಅದೇ ಬೇಜಾರು. ಯಾರು ದಯವಿಟ್ಟು ಅನಾವಶ್ಯಕ ವಸ್ತುಗಳನ್ನ ತಗೊಳ್ಳೋಕ್ಕೆ ಹೋಗ್ಬೇಡಿ. ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ, ತುಂಬ ವಸ್ತುಗಳನ್ನ ತಗೊಳ್ಳೋಕ್ಕೆ ಹೋಗ್ಬೇಡಿ. ಇವತ್ತು ಒಂದೇ ದಿನ ಈ ಮನೆಯಲ್ಲಿ ಇರೋದು ಅಂತ ನೆನೆಸ್ಕೊಂಡ್ರೆ ಅದು ಒಂಥರ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಮೆಮೊರೀಸ್ ಇದೆ ಈ ಮನೆಯಲ್ಲಿ, ನಮಗೆ ಮರೆಯೋಕ್ಕೆ ಆಗಲ್ಲ, ಅಷ್ಟೊಂದು ಮೆಮೊರೀಸ್ ಇದೆ. ಏನು ಮಾಡೋಕ್ಕಾಗಲ್ಲ. ಈ ಮನೆಯಲ್ಲಿ ಸಾಕಷ್ಟು ಮೆಮೊರೀಸ್ ಇದೆ. ನಮಗೆ ಎಲ್ರಿಗೂ ತುಂಬ ಮೆಮೊರೀಸ್ ಇದೆ ಈ ಮನೆ. ನಮಗೆ ಈ ಮನೆ ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಮೇಲೆ ನಮಗೆಲ್ಲ ತುಂಬ ಒಳ್ಳೆ ವಿಷಯಗಳೇ ನಡೆದಿದೆ ನಮ್ಮ ಲೈಫಲ್ಲಿ. ನಿಜವಾಗ್ಲೂ ಈ ಮನೇನ ಸಕ್ಕತ್ ಮಿಸ್ ಮಾಡ್ಕೊತೀವಿ ನಾವು. ಹೆಂಗನ್ಸ್ತಾ ಇದೆ? ಮನೆ ಬಿಟ್ಟು ಹೋಗ್ತಿದ್ದೀವಿ. ಎಕ್ಸೈಟ್ಮೆಂಟ್, ಹೊಸ ಮನೆ, ಅದು ಹೊಸ ಮನೆಗೆ ಹೋಗೋ ಎಕ್ಸೈಟ್ಮೆಂಟ್ ಇದೆ. ಹಳೆ ಮನೆ ಬಿಟ್ಟು ಹೋಗೋ ದುಃಖನೂ ಇದೆ. ಮೆಮೊರೀಸ್ ಇದೆಯಲ್ಲ ಇಲ್ಲಿ, ತುಂಬ ಮೆಮೊರೀಸ್ ಇದೆ ಈ ಮನೇಲಂತೂ. ನಮ್ಗೆ ಹೇಳೋಕ್ಕೆ ಆಗಲ್ಲ. ಅಂದರೆ ಎಷ್ಟೊಂದು ಸಲ ನಾವು ಬೆಳಗ್ಗೆವರೆಗೂ ಮಲ್ಕೋತಾನೆ ಇರಲಿಲ್ಲ. ಇಲ್ಲೆಲ್ಲ ಚಾಪೆ ಹಾಕ್ಕೊಂಡು ಕಸಿನ್ಸ್ ಎಲ್ಲ ಮಲ್ಕೊಂಡು ಬೆಳಗ್ಗೆವರೆಗೆ ಹರಟೆ ಹೊಡಿತಿದ್ವಿ. ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀವಲ್ವಾ. ಆ ನೈಟ್ಸ್ ಎಲ್ಲ ಮರೆಯೋಕ್ಕೆ ಆಗಲ್ಲ. ಅದೆಲ್ಲ ನಾವು ಮತ್ತೆ ಅಲ್ಲೋಗಿ ರಿಪೀಟ್ ಮಾಡ್ಬೋದು. ಬಟ್ ನ್ಯೂ ಇಯರ್ ಸೆಲೆಬ್ರೇಷನ್ಸು ಮತ್ತು ನಂದು ಪ್ರೆಗ್ನೆನ್ಸಿ ಜರ್ನಿ, ಮತ್ತು ಇನ್ನೇನು ಇದು ಬೇಬಿ ಶವರು, ಮತ್ತು ನನ್ನ ಮಗುನ ಮೊದಲು ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದು, ಡೆಕೋರೇಷನ್ಸು, ನನ್ನ ಡೆಲಿವರಿ ಎಲ್ಲ ಈ ಮನೇಲಿ ಆಗಿರೋದು. ಸೊ ತುಂಬ ಮೆಮೊರೀಸ್ ಇದೆ. ಲೇಟ್ ನೈಟ್ ಟಾಕ್ಸ್, ಬರ್ತ್ಡೇ ಪಾರ್ಟೀಸ್, ಬರ್ತ್ಡೇ ಸೆಲೆಬ್ರೇಷನ್ಸ್. ಪಾರ್ಟಿ ಅಂದರೆ ಆ ಪಾರ್ಟಿ ಅಲ್ಲ. 3 years ಈ ಮನೆಯಲ್ಲಿ ಆಲ್ಮೋಸ್ಟ್. 3 years ಆಗೋಗ್ಬಿಡ್ತಾ? ನವಂಬರ್ಗೆ 3 years. ಎಕ್ಸೈಟ್ ಆಗಿದೆ. ಹೊಸ ಮನೆಗೆ ಹೋಗೋಕೆ ಎಕ್ಸೈಟ್ಮೆಂಟ್ ಇದೆ. ಇವಾಗ ಅಲ್ಲಿ ಹೋಗಿ ಎಲ್ಲದನ್ನು ಆರ್ಗನೈಸ್ ಮಾಡಬೇಕಲ್ಲ ಅಂತ ಟೆನ್ಷನ್ ಆಯ್ತೈತೆ. ಅಂದರೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಐಟಮ್ಸ್ ಇವಾಗ ವಾಶ್ ಮಾಡಲೇಬೇಕು. ಪ್ಯಾಕ್ ಮಾಡುವಾಗ ಎಲ್ಲ ಗಲೀಜಾಗೈತೆ. ಕತ್ತೀರಾ ಈ ಮನೆ ಮಿಸ್ ಮಾಡ್ಕೊಳ್ಳಲ್ವಾ? ಆಬ್ವಿಯಸ್ಲಿ ಮಿಸ್ ಮಾಡ್ಕೋತೀನಿ. ನೋಡಿ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೆಂಗಳೂರಲ್ಲಿ ಇದ್ಮೇಲೆ ಸ್ವಂತ ಮನೆ ಮಾಡಬೇಕು ಅಂತ ಎಲ್ರಿಗೂ ಏನು ಕನಸ್ತದೆ ಅಂದರೆ
ಈ ಥರ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂದರೆ ಮನೆ ಶಿಫ್ಟ್ ಮಾಡೋದು. ಈ ಸೋಫಾದೇ ಇವಾಗಿರೋದು ಆ್ಯಕ್ಚುಯಲ್ ಪಿಕ್ಚರ್. ಇದು ಒಂದು ಮೂವ್ ಆದರೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಇಲ್ಲ ಇವಾಗ ಶಿಫ್ಟ್ ಮಾಡೋದಲ್ಲ ಹಿಂಸೆ. ಅಲ್ಲಿ ಹೋದ್ಮೇಲೆ ಈಚ್ ಆ್ಯಂಡ್ ಎವ್ರಿ ಐಟಮು ವಾಶ್ ಮಾಡಬೇಕು, ಎಲ್ಲ ತೊಳಿಬೇಕು, ಅಷ್ಟು ಧೂಳೈತೆ ಮನೆಯಲ್ಲಿ. ಬಟ್ ಅದು ನಾನು ತೊಳಿಲ್ವಲ್ಲ. ನಾನು ತೊಳಿಸ್ತೀನಲ್ಲ, ನೋಡೋಣ, ಚಾಲೆಂಜ್. ಒಬ್ಳಿಗೆ ನಾನು ತೊಳೆಯೋಕ್ಕಾಗತ್ತಾ ಪಾಪು ಇಟ್ಕೊಂಡು? ಏನೋ ನೀನು ಏನು ಬೇಕಾದ್ರೂ ಮಾಡ್ತೀನಿ, ಇನ್ನೆಲ್ಲ ಶಕ್ತಿ ಇದೆ. ಸಹಾಯಕರು ಬೇಕಾಗ್ತಾರೆ. ಈಗ ಎಲ್ಲ ಶಿಫ್ಟ್ ಆಯ್ತಲ್ಲ ಅಂತ ಖುಷಿ ಪಡಬೇಕಾ? ಅಲ್ಲಿ ಹೋಗ್ಬಿಟ್ಟು ಎಲ್ಲದೂ ಮೊದಲಿಂದ ಧೂಳಾಗೈತೆ, ಎಲ್ಲದೂ ಮೊದಲಿಂದ ತೊಳಿಬೇಕು. ಯಾವಾಗ ತೊಳಿತೀನೋ, ಯಾವಾಗ ಜೋಡಿಸ್ಕೊತೀನೋ ಪಾಪು ಇಟ್ಕೊಂಡು. ನನಗೆ ಇವಾಗ ನೆನೆಸ್ಕೊಂಡ್ರೆ ಯಾವ ಥರ ಜ್ವರ ಬಂದಂಗೆ ಅನಿಸ್ತೈತೆ. ಯಾಕಾದರೂ ಶಿಫ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವು ಅನ್ನೋ ಥರ ಆಗ್ಬಿಟ್ಟೈತೆ. ಬಟ್ ಏನೋ ಆಪ್ಷನ್ ಇಲ್ಲ, ಮಾಡಲೇಬೇಕು. ಎಲ್ಲ ಐಟಮು ಹೆಂಗೋ ಸಾಗಿಸ್ಬಿಟ್ವಿ. ಈ ಸೋಫಾ ಅಂತೂ ದೊಡ್ಡ ತಲೆನೋವಾಗೋಯ್ತು. ಮೆಟ್ಲ ಹತ್ರ ಹೋಗ್ತಾ ಇದ್ದೆ, ಅಲ್ಲಿಂದ ಟರ್ನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಜಾಗ ಸಿಗ್ತಾಯಿಲ್ಲ ನಮಗೆ. ಸೊ ಹಾಗಾಗಿ ನಾವು ಸಂಜೆವರೆಗೆ ಇದೊಂದು ಸೋಫಾಗೋಸ್ಕರನೇ ಕಾಯ್ಕೊಂಡು ಕೂತ್ಕೊಳ್ಳೋದಾಯಿತು. ಆಲ್ಮೋಸ್ಟ್ ಎಲ್ಲ ಐಟಮು ಮಧ್ಯಾಹ್ನ ಅಷ್ಟರಲ್ಲೇ ಕಳಿಸ್ಬಿಟ್ಟಿದ್ವಿ. ಈ ಸೋಫಾ ಒಂದು 5:30ವರೆಗೂ ವೆಯ್ಟ್ ಮಾಡೋ ಥರ ಮಾಡಿಬಿಡ್ತು. ಈ ಸೋಫಾಗೆ ಹೆಡ್ ರೆಸ್ಟ್ ಅಂತ ಕೊಟ್ಟಿರ್ತಾರಲ್ಲ, ಅದು ನಮಗೆ ಮೇಯ್ನಾಗಿ ಪ್ರಾಬ್ಲಮ್ ಆಗಿದ್ದು. ಮೆಟ್ಲ ಹತ್ರ ಟರ್ನ್ ಮಾಡ್ಕೊಳ್ಳುವಾಗ ಹೆಡ್ ರೆಸ್ಟ್ ಹೋಗಿ ಗೋಡೆಗೆ ಟಚ್ ಆಗ್ತಾಯಿತ್ತು. ಸೊ ಹಂಗಾಗಿ ಸೋಫಾ ಮೂವೇ ಆಗ್ತಿರ್ಲಿಲ್ಲ. ಹಂಗಾಗಿ ನಾವು ಈ ನಟ್ಟು ಬೋಲ್ಟ್ ಎಲ್ಲ ಬಿಚ್ಚಿಸಿ ಕಂಪ್ಲೀಟಾಗಿ ಹೆಡ್ ರೆಸ್ಟ್ ಏನಿದೆ ಅದನ್ನೆಲ್ಲ ಕಿತ್ತಿಟ್ಟು ಆಮೇಲೆ ಸೋಫಾನ ನಾವು ಕೆಳಗಡೆಗೆ ತೊಗೊಳಕ್ಕಾಗಿದ್ದು. ಅಲ್ಲಿವರೆಗೂ ನಮ್ಗೆ ಎಷ್ಟು ಟ್ರೈ ಮಾಡಿದ್ರೂ ಆಗಲೇ ಇಲ್ಲ. ಎಷ್ಟೊಂದೆಲ್ಲ ಇಷ್ಟಪಟ್ಟು ಈ ಸೋಫಾನ ತೊಗೊಂಡೆ, ಆದರೆ ಲಾಸ್ಟಲ್ಲಿ ಈ ಥರ ಕಿತ್ತು ಹರಿದಾಕ್ಬಿಟ್ರು. ಅದೊಂಥರ ಸಖತ್ ಬೇಜಾರಾಯಿತು. ಏನೇ ಆದ್ರೂ ಒರಿಜಿನಲ್ ಕ್ವಾಲಿಟಿ ಇರಲ್ಲ ಅಲ್ವಾ, ಒಂದ್ಸಲ ಈ ಥರ ಎಲ್ಲ ಮಾಡಾದ್ಮೇಲೆ ಅದಂತೂ ಸಖತ್ ಬೇಜಾರಾಯಿತು. ಇಲ್ಲಿ ನೋಡ್ಬೋದು ಹೆಡ್ ರೆಸ್ಟ್ ಏನಿತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ತೆಗ್ದಿರೋದು. ತುಂಬ ಆಸೆಪಟ್ಟು ಇದೇ ಥರ ಸೋಫಾ ಬೇಕು ಅಂತ ಅಂದ್ಬಿಟ್ಟು ಇದನ್ನು ನಾವು ತೊಗೊಂಡು ಬಂದಿದ್ದು. ನೋಡಿದರೆ ಶಿಫ್ಟಿಂಗ್ ಟೈಮಲ್ಲಿ ಎಲ್ಲ ಈ ಥರ ಸ್ವಲ್ಪ ಹಾಳಾಗೋಯ್ತು. ಮತ್ತೆ ಅಲ್ಲಿ ತೊಗೊಂಬಂದು ಆದಮೇಲೆ ಹೊಸ ಮನೆಯಲ್ಲಿ ಇದೇ ಥರ ಅದನ್ನು ಫಿಕ್ಸ್ ಮಾಡಿದ್ರು ಅದೇನೋ ಒರ್ಜಿನಲ್ಲೇ ಅಲ್ವಾ. ಅಂತೂ ಇಂತೂ ಸೋಫಾನು ಕೂಡ ನಾವು ಕೆಳಗಡೆ ಇಳಿಸಾಯಿತು. ಕಂಪ್ಲೀಟಾಗಿ ಎಲ್ಲ ಐಟಮು ಆಚೆಗೆ ಹಾಕಿದ್ಮೇಲೆ ಮನೆಯೆಲ್ಲ ಫಸ್ಟಿಂದ ಎಲ್ಲದೂ ಅವ್ರು ನಮ್ಗೆ ಹೆಂಗೆ ಕೊಟ್ಟಿರ್ತಾರೆ ನಾವು ಅದೇ ಥರ ಕ್ಲೀನ್ ಮಾಡ್ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲದೂ ಕಸ ಎಲ್ಲ ಗುಡಿಸಿ ಒರೆಸಿ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ವಾರ್ಡ್ರೋಬ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅವ್ರಿಗೆ ಹ್ಯಾಂಡಿಂಗ್ ಓವರ್ ಮಾಡೋ ಅಂಥ ಟೈಮ್ ಕೂಡ ಬಂದುಬಿಡ್ತು. ಏನೇ ಆಗಲಿ ಚಿಕ್ಕದಾದರೂ ಸರಿ ಒಂದು ನಮ್ಮದೇ ಅಂತ ಸ್ವಂತ ಮನೆ ಇರಬೇಕು. ಅದು ತುಂಬ ಅನಿಸ್ಬಿಡ್ತು ಅವತ್ತಂತೂ. ಶಿಫ್ಟಿಂಗ್ ದಿನ ಅದು ತುಂಬಾ ಅನಿಸ್ತು. ಈ ಮನೆಯಲ್ಲಿ ಆಲ್ಮೋಸ್ಟ್ 3 ವರ್ಷನ ಅದು ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಹಿಂಗೆ ಬಂದು ಹಿಂಗೆ ಹೋದಂಗಾಯಿತು. ತುಂಬಾ ಮಿಸ್ ಮಾಡ್ಕೊತೀನಿ ಈ ಮನೆಯಂತೂ. ಯಾಕಂದರೆ ತುಂಬ ಎಲ್ಲದಕ್ಕೂ ಕನ್ವೀನಿಯೆಂಟ್ ಆಗಿತ್ತು. ಮತ್ತು ಆ ಮನೆಯಲ್ಲಿ ನಮಗೆ ತುಂಬ ಒಳ್ಳೊಳ್ಳೆ ವಿಷಯಗಳು ಕೂಡ ನಡೀತು ನಮ್ಮ ಲೈಫಲ್ಲಿ. ಅದನ್ನೆಲ್ಲ ನಾನು ಮರೆಯೋಕ್ಕೆ ಆಗಲ್ಲ. ಈ ಮನೆ ತುಂಬಾ ಲಕ್ಕಿ ನಮಗೆ ಅಂತಲೇ ಹೇಳ್ತೀನಿ. ನಾನು ಯಾವಾಗಲೂ ಈ ಮನೆನ ನೆನೆಸ್ಕೊತೀನಿ. ಅಂದರೆ ನಮ್ಮ ಲೈಫಲ್ಲಿ ಕೆಲವೊಂದು ಮೊದಲುಗಳು ಅಂತ ಇರುತ್ತಲ್ವ, ಅದೆಲ್ಲ ಈ ಮನೆಯಲ್ಲೇ ನಡೆದಿರೋದು. ಮೊದಲನೇ ಆಸ್ತಿ ಆಗಿರ್ಬೋದು, ಮೊದಲನೇ ಮಗು ಆಗಿರ್ಬೋದು, ಎಲ್ಲ ಈ ಮನೆಯಲ್ಲಿನೇ ಆಗಿದ್ದು. ಸೊ ಹಾಗಾಗಿ ಇದು ನಮಗೆ ತುಂಬಾ ಸ್ಪೆಷಲ್. ಯಾವತ್ತೂ ಈ ಮನೆನ ನಾನು ಮರೆಯೋದೇ ಇಲ್ಲ. ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಇಲ್ಲಿಗೆ ಈ ಮನೆ ಋಣ ಮುಗ್ದಿತ್ತು ಅಂತ ಅನಿಸುತ್ತೆ. ಸೊ ಅಷ್ಟೇ ಇವತ್ತಿನ ವ್ಲಾಗು. ಶಿಫ್ಟಿಂಗ್ ದಿನ ಅಂತೂ ತುಂಬ ಸ್ಟ್ರೆಸ್ಫುಲ್ಲಾಗಿ ಈ ರೀತಿ ಇತ್ತು. ಇದಷ್ಟು ನನ್ನ ಮನೆ ಶಿಫ್ಟಿಂಗ್ ದಿನದ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವೀಡಿಯೋಸ್ನ ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.